ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 58ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಇಲ್ಲಿ ಈ ಪುಸ್ತಕದಲ್ಲಿ ಅವರು 58ನೇ ಶ್ಲೋಕವನ್ನು ಬಿಟ್ಬಿಟ್ಟಿದ್ದಾರೆ. ಸೊ ನಾನು ಬೇರೆ ಪುಸ್ತಕದಿಂದ ಆ ಶ್ಲೋಕ ಮತ್ತು ಅದರ ಅನುವಾದವನ್ನು ಓದ್ತೀನಿ. ಶ್ಲೋಕ 58. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅನುವಾದ: ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೋ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಏನಿದ್ರ ಅರ್ಥ ಅಂತ ಈಗ ತಿಳ್ಕೊಳ್ಳೋಣ. ಈಗ ಯಾರಾದರೂ ಆಗಿರ್ಬೋದು, ಒಬ್ಬ ಭಕ್ತ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಅಥವಾ ಆತ್ಮ ಸಾಕ್ಷಾತ್ಕಾರ ಪಡೆದಿರ್ತಾನಲ್ಲ, ಅವನ ಪರೀಕ್ಷೆ ಹೇಗಾಗುತ್ತೆ ಅಂತಂದರೆ, ಅವನು ತನ್ನ ಯೋಚನೆಗೆ ಅನುಗುಣವಾಗಿ ಹೇಗೆ ತನ್ನ ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಾನೆ ಅನ್ನೋದ್ರಿಂದ ನಮಗೆ ಗೊತ್ತಾಗುತ್ತೆ ಅವನು ನಿಜವಾಗ್ಲೂ ಯೋಗಿನ ಅಥವಾ ಭಕ್ತನ ಅಂತ ಅಂದ್ಬಿಟ್ಟು. ಈಗ ಕೆಲವರು ಏನು ಅಂತಂದರೆ ತಮ್ಮ ಇಂದ್ರಿಯಗಳಿಗೆ ಸೇವಕರಾಗ್ಬಿಟ್ಟಿರ್ತಾರೆ. ಅಂದರೆ ಇಂದ್ರಿಯಗಳು ಏನು ಹೇಳುತ್ತೋ, ಈಗ ನೋಡಿ ತಿನ್ನಬೇಕು ಅಂತಂದಾಗ ಆ ಇಂದ್ರಿಯ ಕೇಳುತ್ತೆ ತಿನ್ನಬೇಕು ಅಂತ, ಏನೇನು ಸಿಗುತ್ತೋ ಅದನ್ನೆಲ್ಲ ಕೊಡ್ತಾ ಇರ್ತಾರೆ. ಅದಕ್ಕೆ ಏನು ಕೇಳ್ತಾರೋ ಅದನ್ನು ಕೊಡೋದು. ಆಮೇಲೆ ಕಿವಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಚಾಡಿ ಮಾತುಗಳನ್ನು ಕೇಳೋದು, ಇದರಲ್ಲಿ ಆಸಕ್ತಿ ಇದ್ದು ಅದನ್ನು ಕೇಳಬೇಕು ಅಂದಾಗ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೊಡೋದು. ಈ ರೀತಿ ಇಂದ್ರಿಯಗಳು ಹೇಳ್ದಂಗೆ ಕೇಳುವಂಥವ್ರು ಇರ್ತಾರಲ್ಲ, ಅವರೊಬ್ಬರಾದರೆ ಇಂದ್ರಿಯಗಳು ತಾವು ಹೇಳೋ ಹಾಗೆ ಇಟ್ಕೊಂಡಿರ್ತಾರೆ. ಈಗ ಇಂದ್ರಿಯಗಳು ಹೇಗೆ ಹೇಳುತ್ತೋ ಆ ರೀತಿ ನಡ್ಕೊಳ್ತಾರಲ್ಲ, ಅದು ಯೋಗಿಯ ಸ್ಥಿತಿ ಏನು ಅನ್ನುವಂಥ ಪ್ರಶ್ನೆಗಿದೆ ಉತ್ತರ. ಅವನು ನಿಜವಾಗ್ಲೂ ಯೋಗಿಯಾಗಿದ್ದರೆ ಅದನ್ನು ತಾನು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಟ್ಕೊಂಡಿರ್ತಾನೆ ಅಂತಂದ್ಬಿಟ್ಟು. ಈಗ ಇಲ್ಲಿ ಇಂದ್ರಿಯಗಳನ್ನು ವಿಷ ಸರ್ಪಗಳಿಗೆ ಹೋಲಿಸ್ತಾರೆ. ಏನು ಅಂತಂದರೆ ಅದು ಯಾವುದೇ ನಿರ್ಬಂಧ ಇಲ್ಲದೆ, ಹೊಣೆ ಇಲ್ಲದೆ ಹೇಗೆ ಬೇಕೋ ಹಾಗೆ ನಡ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ ಅದನ್ನು, ಈಗ ಸರ್ಪಗಳು ಹೇಗೆ ಬೇಕಾದರೂ ಓಡಾಡುತ್ತೆ, ಎಲ್ಲಿಗೆ ಬೇಕಾದರೂ ಓಡಾಡುತ್ತೆ, ಅದಕ್ಕೊಂದು ರೂಲ್ಸು ರೆಗ್ಯುಲೇಷನ್ಸ್ ಹೊಣೆ ಇದೆಲ್ಲ ಇರೋದಿಲ್ಲ ಅಲ್ವಾ. ಅದೇ ರೀತಿ ಇಂದ್ರಿಯಗಳು ಯಾವಾಗ ಬೇಕಾದರೂ ಏನು ಬೇಕಾದರೂ ಬಯಸುತ್ತೆ, ಅದು ನಾವು ಕೊಡ್ತಾ ಹೋಗ್ತೀವಿ. ಆದರೆ ಸರ್ಪಗಳನ್ನು ನಿಯಂತ್ರಿಸುವಂಥ ಒಬ್ಬ ಹಾವಾಡಿಗ ಹೇಗಿರ್ತಾನೋ ಆ ಹಾವಾಡಿಗನ ಹಾಗೆ ಯೋಗಿಯೂ ಕೂಡ ಶಕ್ತನಾಗಿರಬೇಕು. ಅವನು ತನ್ನ ಇಂದ್ರಿಯಗಳನ್ನು ತನ್ನ ಕಂಟ್ರೋಲ್, ಅಂದರೆ ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದು ಅವನಿಗೂ ಗೊತ್ತಿರಬೇಕು. ಅದೇನಾದರೂ ಸ್ವತಂತ್ರವಾಗಿ ಎಲ್ಲಾದರೂ ಕೆಲಸ ಮಾಡೋದಕ್ಕೆ ಶುರು ಮಾಡ್ತು ಅಂತಂದರೆ ಅವನು ಅದಕ್ಕೆ ಅವಕಾಶನೇ ಕೊಡೋದಿಲ್ಲ. ನನ್ನ ನಾಲಿಗೆ ಇದು ಬೇಕು ಅಂತ ಇಷ್ಟಪಡುತ್ತಾ ಅವನಲ್ಲಿ ಕಡಿವಾಣ ಹಾಕ್ತಾನೆ. ನೀನು ಹೇಳ್ದಂಗೆ ನಾನು ಕೇಳಲ್ಲ, ಈ ಶರೀರಕ್ಕೆ ಏನು ಒಳ್ಳೆಯದೋ ಅದನ್ನು ನಾನು ಕೊಡ್ತೀನಿ, ಅಷ್ಟನ್ನು ಮಾತ್ರ ನೀನು ತಗೋಬೇಕು ಅಂತ. ಅಂದರೆ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಆ ರೀತಿ ಎಲ್ಲ ಇಂದ್ರಿಯಗಳನ್ನು ಕೂಡ ತಾನು ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ಈಗ ಶಾಸ್ತ್ರಗಳಲ್ಲಿ ಬೇಕಾದಷ್ಟು ಅಪ್ಪಣೆಗಳನ್ನು ಕೊಟ್ಟಿದ್ದಾರೆ, ಇದೇ ಮಾಡಬೇಕು ಅಂತಂದ್ಬಿಟ್ಟು. ಕೆಲವು ವಿಧಿಗಳಿದೆ, ಕೆಲವು ನಿಷೇಧಗಳಿದೆ ಅಲ್ವಾ. ಇದನ್ನು ತಗೋಬೇಕು, ಇದನ್ನು ತಗೋಬಾರ್ದು, ಈ ರೀತಿ ಮಾಡಬೇಕು, ಈ ರೀತಿ ಮಾಡಬಾರ್ದು ಅಂತೆಲ್ಲ ಹೇಳಿದ್ದಾರೆ. ಸೊ ಇಂದ್ರಿಯ ಭೋಗದಿಂದ ದೂರ ಇದ್ದು ಆ ವಿಧಿ ನಿಷೇಧಗಳನ್ನು ನಾವು ಅನುಸರಣೆ ಮಾಡಲಿಲ್ಲ ಅಂತಂದರೆ, ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದರೆ ತಾನೇ. ಈಗ ನಾವು ವರ್ಷಕ್ಕೊಂದ್ಸರಿ ಹಬ್ಬ ಎಲ್ಲ ಮಾಡ್ತೀವಿ, ಅವತ್ತು ನೋಡಿ ಎಲ್ಲರೂ ಸ್ನಾನ ಮಾಡ್ಕೊಳ್ತೀವಿ, ಮನೆಯನ್ನೆಲ್ಲ ಕ್ಲೀನಾಗಿ ಪ್ರತಿದಿನ ಮಾಡ್ತೀವೋ ಇಲ್ವೋ, ಆದರೆ ಹಬ್ಬದ ದಿವಸ ಕ್ಲೀನಿಂಗ್ ಅಂತ ಕೆಲಸ ಮಾಡ್ತೀವಿ. ದೇವರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ದೇವರ ಕೆಲಸಗಳಲ್ಲಿ ಎಲ್ಲರೂ ಭಾಗಿಯಾಗ್ತೀವಿ. ಆಮೇಲೆ ಎಲ್ಲ ಅಡಿಗೆ ಮಾಡಿ ಭಗವಂತನಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋ ತನಕ ಯಾರೂ ತಿನ್ನೋದಿಲ್ಲ. ಇದೆಲ್ಲ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಟ್ಕೊಂಡು ನಾವು ಮಾಡ್ತೀವಲ್ವಾ. ಆಗೇನಾಗುತ್ತೆ, ಆ ಒಂದು ಇಂದ್ರಿಯಗಳು ನಮ್ಮ ಕಂಟ್ರೋಲಲ್ಲಿರುತ್ತೆ. ಅದೆಲ್ಲ ಇರೋದು ಅದಕ್ಕೇನೆ. ನಾವು ಆ ರೀತಿ ಅನುಸರಣೆ ಮಾಡಿದಾಗ ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ನಮಗೆ ಬರುತ್ತೆ. ಅಂದರೆ ಯಾವಾಗವರೆಗೂ ಇದನ್ನೆಲ್ಲ ನಾವು ಅನುಸರಣೆ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ನಮಗೆ ಆ ಭಗವಂತನ ಪ್ರಜ್ಞೆ ಅನ್ನೋದು ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ಅತ್ಯುತ್ತಮವಾದಂಥ ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಮೆಯನ್ನು ಎಕ್ಸಾಂಪಲ್ ಆಗಿ ತಗೊಂಡು, ಆಮೆ ಯಾವಾಗ ಬೇಕಾದರೂ ತನ್ನ ಇಂದ್ರಿಯಗಳನ್ನು ಒಳಗಡೆ ಎಳ್ಕೊಬೋದು. ಆಮೇಲೆ ಅಗತ್ಯವಿದ್ದಾಗ ಒಂದು ವಿಶೇಷವಾದಂಥ ಉದ್ದೇಶ ಇದ್ದರೆ ಮಾತ್ರ ಅದನ್ನು ಹೊರಗಡೆ ಹಾಕುತ್ತೆ.
ಈಗ ನಾವು ಆಮೇಲೆ ನೋಡಿರ್ತೀವಿ, ಯಾವಾಗಲೂ ಅದು ಶೆಲ್ ಒಳಗಡೆನೇ ಇರುತ್ತೆ, ತನ್ನ ಕೈ ಕಾಲು ಫುಲ್ ಬಾಡಿ ಒಳಗಡೆ ಇಟ್ಕೊಂಡ್ಬಿಟ್ಟಿರುತ್ತೆ. ಅದು ನೋಡಬೇಕಾದ್ರೆ ಮಾತ್ರ ತಲೆ ಅದ್ರ ಒಳಗಡೆಯಿಂದ ಆಚೆ ಹಾಕುತ್ತೆ. ನೋಡೋ ಕೆಲಸ ಮುಗೀತಾ, ತಿನ್ನೋ ಕೆಲಸ ಮುಗೀತಾ, ಮತ್ತೆ ಅದು ಒಳಗಡೆ ಹೇಳ್ಕೊಂಬಿಡುತ್ತೆ. ಅದೇ ರೀತಿ ನಡಿಬೇಕಾ, ಆಗ ಮಾತ್ರ ಕಾಲುಗಳನ್ನು ಹೊರಗಡೆ ಬಿಡುತ್ತೆ. ಆ ನಡೆಯೋ ಕೆಲಸ ಆಯಿತಾ, ಮತ್ತು ಅದನ್ನು ಒಳಗಡೆ ಹೇಳ್ಕೊಂಬಿಡುತ್ತೆ. ಅಂದರೆ ಅಷ್ಟು ಅದು ಕಂಟ್ರೋಲ್ ಆಗಿ ಇರುತ್ತೆ. ಅಂದರೆ ತನ್ನ ಇಂದ್ರಿಯಗಳನ್ನು ಒಳಗಡೆ ಇಟ್ಕೊಂಡಿರುತ್ತೆ. ಅಗತ್ಯವಾದಾಗ ಮಾತ್ರ ಅದು ಹೊರಗಡೆ ಹೇಗೆ ಪ್ರದರ್ಶನ ಮಾಡುತ್ತೋ, ಅದೇ ರೀತಿ ಒಬ್ಬ ಭಕ್ತನಾಗಿರುವಂಥವನು ಅಥವಾ ಭಗವಂತನ ಪ್ರಜ್ಞೆ ಯಾರಲ್ಲಿ ಇರುತ್ತೋ ಅಂಥ ಮನುಷ್ಯ ಇಂದ್ರಿಯಗಳನ್ನು ಭಗವಂತನ ಸೇವೆಗೋಸ್ಕರ, ಆ ಒಂದು ವಿಶೇಷ ಉದ್ದೇಶಕ್ಕೋಸ್ಕರ ಬಳಸ್ತಾನೆ. ಇಲ್ಲದೆ ಇದ್ರೆ ಏನು ಮಾಡ್ತಾನೆ, ಅದನ್ನು ವಾಪಸ್ ಹಿಂದಕ್ಕೆ ತಗೊಳ್ತಾನೆ. ಅರ್ಜುನ ಇಲ್ಲಿ ತನ್ನ ಇಂದ್ರಿಯಗಳನ್ನು ತನ್ನ ತೃಪ್ತಿಗೋಸ್ಕರ ಬಳಸದೆ ಭಗವಂತನ ಸೇವೆಗೋಸ್ಕರ ಇಲ್ಲಿ ಬಳಸಬೇಕು. ಯಾಕೆ ಅಂತಂದರೆ ಅಲ್ಲಿ ಅವನು ನನ್ನ ಊರನ್ನು ಸಾಯಿಸ್ಬಿಡ್ತೀನಿ, ನಾನು ನರಕಲೋಕಕ್ಕೆ ಹೋಗಬೇಕಾಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾನೆ. ಮತ್ತು ಇಲ್ಲಿ ತನ್ನ ಇಂದ್ರಿಯಗಳ ಬಗ್ಗೆ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾನೆ, ನೀನು ನಿನ್ನ ಇಂದ್ರಿಯಗಳ ಬಗ್ಗೆ, ನಿನ್ನ ತೃಪ್ತಿ ಬಗ್ಗೆ ಯೋಚನೆ ಮಾಡಬೇಡ, ಭಗವಂತನ ಸೇವೆಯಲ್ಲಿ ನೀನು ತೊಡಗಿಸ್ಕೋಬೇಕು. ನಿನ್ನನ್ನು ನೀನು ಇಂದ್ರಿಯಗಳನ್ನು ಸದಾ ಭಗವಂತನ ಸೇವೆಯಲ್ಲಿ ಇರಿಸೋದನ್ನು, ಸದಾ ಇಂದ್ರಿಯಗಳನ್ನು ಒಳಗಡೆ ಇರಿಸ್ಕೊಳ್ಳುವಂತಹ ಆಮೆಯ ಒಂದು ಎಕ್ಸಾಂಪಲ್ ತಗೊಂಡು ಇಲ್ಲಿ ಹೇಳಿದ್ದಾರೆ. ಆಮೆ ಹೇಗೆ ತನ್ನ ಇಂದ್ರಿಯಗಳನ್ನು ಒಳಗಡೆ ಇಟ್ಕೊಂಡಿರುತ್ತೋ ಅದೇ ರೀತಿ ಭಗವಂತನ ಸೇವೆಗೋಸ್ಕರ ಆ ಇಂದ್ರಿಯಗಳನ್ನು ಉಪಯೋಗಿಸ್ಬೇಕು, ಮತ್ತು ಅದನ್ನು ವಾಪಸ್ಸು ತನ್ನ ಜಾಗದಲ್ಲಿ ಅದಿರಬೇಕು. ಅಂದರೆ ಏನು, ಅದು ಆ ಕಡೆ ಈ ಕಡೆ ಐಹಿಕದ ಮೋಹಕ್ಕೆ ಒಳಗಾಗಬಾರ್ದು. ಆ ರೀತಿ ನಾವು ಅದನ್ನು ನೋಡ್ಕೊಳ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಾರಲ್ವಾ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಇಂದ್ರಿಯಗಳು ಹೇಳಿದಾಗ ನಾವು ಕೇಳಬಾರ್ದು, ನಾವು ಹೇಳಿದಾಗ ಇಂದ್ರಿಯಗಳು ಕೇಳಬೇಕು. ಆ ರೀತಿ ಇಟ್ಕೊಂಡಿರಬೇಕು ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.